ಸದ್ದಿಲ್ಲದೆ ರಜನಿ ಬಾಡಿ ಬಿಲ್ಡರ್ನ ಮದುವೆ ಆಗೋದ್ರ. ಗಂಡ ಹೆಂಡತಿ ರೀಲ್ಸ್, ರಜನಿ ಫ್ಯಾನ್ಸ್ಗೆ ಸರ್ಪ್ರೈಸ್. ರಜನಿಗೆ ಕದ್ದು ಮುಚ್ಚಿ ಮದುವೆ ಆಗೋ ಅವಶ್ಯಕತೆ ಏನಿದೆ? ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳೆ. ಅಮೃತ ವರ್ಷಿಣಿ ಧಾರಾವಾಹಿ ಮೂಲಕ ಮನೆ ಮಾತಾದಂಥವರು ನಟಿ ರಜನಿ. ಬಳಿಕ ಹಿಟ್ಲರ್ ಕಲ್ಯಾಣ ಸೇರಿ ಕೆಲ ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ನೀ ಇರಲು ಜೊತೆಯಲ್ಲಿ ಅನ್ನೋ ಹೊಸ ಕಥೆಯ ಮೂಲಕ ಮತ್ತೆ ವೀಕ್ಷಕರ ಮನ ತಲುಪೋದಕ್ಕೆ ಮುಂದಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಜನಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ರೀಲ್ಸ್ ಮಾಡಿ ನೋಡುಗರನ್ನ ಸಖತ್ತಾಗಿ ರಂಜಿಸ್ತಿರ್ತಾರೆ. ಬಾಡಿ ಬಿಲ್ಡರ್ ಅರುಣ್ ವೆಂಕಟೇಶ್ ಜೊತೆ ಹೆಚ್ಚು ರೀಲ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಬಹುತೇಕ ಕಾಮಿಡಿ ವಿಡಿಯೋಗಳೇ ಇರ್ತವೆ. ಜಿಮ್, ಮನೆ ಹೀಗೆ ಎಲ್ಲೆಲ್ಲೋ ಒಬ್ಬರಿಗೊಬ್ರು ಕ್ವಾಟ್ಲೆಯನ್ನ ಕೊಡ್ತಾ ಸಿಕ್ಕಾಪಟ್ಟೆ ಫನ್ನಿಯಾಗಿ ನೋಡುಗರಿಗೆ ಕಚಗುಳಿಯನ್ನ ಇಡ್ತಾ ಇರ್ತಾರೆ. ಸದ್ದಿಲ್ಲದೆ ರಜನಿ ಹಾಗೆ ಬಾಡಿ ಬಿಲ್ಡರ್ ಮದುವೆ ಕೂಡ ಆಗಿದೆ ಅನ್ನೋ ಗುಸು ಪಿಸು ಶುರುವಾಗಿದೆ. ಗಂಡ ಹೆಂಡತಿ ಸೇರಿ ರೀಲ್ಸ್ ಮಾಡ್ತಿದ್ದಾರೆ ಅಂತ ಕೆಲವರು ಭಾವಿಸಿದ್ರೆ, ಈ ಬಗ್ಗೆ ಇದೀಗ ಸ್ವತಃ ನಟಿ ರಜನಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರಿಗೂ ಹೇಳದೆ ಮದುವೆ ಆಗೋದಿಲ್ಲ, ಖಂಡಿತವಾಗಿಯೂ ಎಲ್ಲರಿಗೂ ಸಹ ಹೇಳಿ ನಾನು ಮದುವೆ ಆಗ್ತೇನೆ, ಅದಕ್ಕೆ ಸಮಯ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಯಾರನ್ನ ಕರೆಯದೆ ಮದುವೆ ಆಗ್ತೇನಾ? ಕದ್ದು ಮುಚ್ಚಿ ಮದುವೆ ಆಗುವಂತಹ ಅವಶ್ಯಕತೆ ನನಗೇನಿದೆ? ಮದುವೆ ಅನ್ನೋದು ಖುಷಿಯಾದಂತಹ ವಿಚಾರ, ಎಲ್ಲರೊಟ್ಟಿಗೆ ಹಂಚ್ಕೊಳ್ತೇನೆ. ಮದುವೆ ಇನ್ನೂ ಆಗಿಲ್ಲ, ಹೇಗೆ ಕರೀಲಿ ಹೇಳಿ? ಅದೆಲ್ಲ ಬರೀ ಗಾಸಿಪ್ ಅಷ್ಟೇ. ಏನು ಮಾಡೋದಕ್ಕೆ ಆಗಲ್ಲ. ನಾವಿಬ್ಬರು ಗಂಡ ಹೆಂಡತಿ ಅಲ್ಲ, ಫ್ರೆಂಡ್ಸ್ ಅಷ್ಟೇ. ರೀಲ್ಸ್ ಮಾಡೋಕೆ ವಿಡಿಯೋ ಪಾರ್ಟ್ನರ್ಸ್ ಆಗಿದ್ದೇವೆ ಅಷ್ಟೇ ಅಂತ ರಜನಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರಾಗಿರುವವರು ನಿಜ ಜೀವನದಲ್ಲಿ ಭಾಳ ಸಂಗಾತಿ ಆಗಬಹುದಾ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಸ್ನೇಹಿತರೆ ಬಹಳ ಅರ್ಥ ಮಾಡ್ಕೊಳ್ಳೋದು, ಬೇಕು ಬೇಡ ಎಲ್ಲ ಗೊತ್ತಿರುತ್ತೆ. ಸ್ನೇಹಿತರೆ ಮದುವೆ ಆದರೆ ತಪ್ಪಿಲ್ಲ, ಅವರನ್ನು ಬಿಟ್ಟು ಬೇರೆಯವರನ್ನು ಆದರೂ ಸಹ ತಪ್ಪಿಲ್ಲ, ಆದಾಗ ನೋಡೋಣ ಅಂತ ನಕ್ಕಿದ್ದಾರೆ. ಕಾಮಿಡಿ ರೀಲ್ಸ್ ಮೂಲಕ ನಾವು ವೀಕ್ಷಕರನ್ನ ರಂಜಿಸೋದನ್ನು ಮುಂದುವರಿಸ್ತೇವೆ ಅಂತ ರಜನಿಯವರು ಹೇಳಿದ್ದಾರೆ. ನಮ್ಮ ವಿಡಿಯೋ ಜನ ಇಷ್ಟಪಟ್ಟು ಮೆಚ್ಚುಗೆಯನ್ನು ಸೂಚಿಸ್ತಾರೆ. ನಾನು ಎಷ್ಟೇ ಬ್ಯುಸಿ ಇದ್ರೂ ಸಹ ರೀಲ್ಸ್ ಮಾಡಿ ನೋಡುಗರನ್ನ ರಂಜಿಸೋದನ್ನು ಮಾತ್ರ ತಪ್ಪಿಸೋದಿಲ್ಲ ಅಂತ ರಜನಿ ಹೇಳಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಟ್ರೋಲ್ಸ್ ಬಗ್ಗೆ ಕೂಡ ರಜನಿ ಮಾತನಾಡಿದ್ದಾರೆ. ಪ್ರತಿ ಹೆಣ್ಣಿಗೂ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡ್ತಾರೆ. ಕೆಟ್ಟ ಕಾಮೆಂಟ್ ಮಾಡುವವರು ಮಾಡ್ತಾನೆ ಇರ್ತಾರೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಅಂತಹ ಅಕೌಂಟ್ಗಳನ್ನು ಬ್ಲಾಕ್ ಮಾಡಬೇಕು. ನಾನು ಸಹ ಅದನ್ನೇ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ನೀರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಊರ್ಮಿಶಾ ದಿವಾನ್ ಅನ್ನೋ ಪಾತ್ರದಲ್ಲಿ ರಜನಿ ಬಣ್ಣ ಹಚ್ಚಿದ್ದಾರೆ. ನಾಯಕನ ಅತ್ತಿಗೆ ಪಾತ್ರ ಇದಾಗಿದ್ದು ಬಹಳ ಹಠಮಾರಿ, ದಬ್ಬಾಳಿಕೆ ಮನಸ್ಥಿತಿ ಇರುವಂತಹ ಪಾತ್ರ.